ಯಾರಿಗೆಲ್ಲ ಮದುವೆ ಮನೆಯಲ್ಲಿ ತಿನ್ನುವಂತಹ ಅನಾನಸ್ ಗೊಜ್ಜು ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆ ಮದುವೆ ಮನೆಯಲ್ಲಿ ಮಾಡುವಂತಹ ಅನಾನಸ್ ಗೊಜ್ಜಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡಿದರೂ ಕೂಡ ಕೆಲವು ಸೀಕ್ರೆಟ್ ಸಾಮಗ್ರಿಗಳನ್ನು ಹಾಕಿ ಮಾಡೋದ್ರಿಂದ ಇದರದ್ದು ಟೇಸ್ಟ್ ದುಪ್ಪಟ್ಟಾಗುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ಅನಾನಸ್ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಇವಾಗ ಒಂದು ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗುವಾಗ ನೋಡಿ, ಒಂದು ಬೌಲಲ್ಲಿ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಈ ಹುಣಸೆ ಹಣ್ಣಿಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ನೆನೆ ಬಿಡಬೇಕಾಗುತ್ತೆ. ಇದನ್ನು ಸೈಡಿಗೆ ಇಟ್ಟ ಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇಲ್ಲಿ ನಾನು ಆ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ 1 ನಿಮಿಷ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಇದು 1 ನಿಮಿಷ ರೋಸ್ಟ್ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನು ಒಟ್ಟಿಗೆ ಹಾಕೋಬೇಡಿ, ಕಡಲೆಬೇಳೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾನು ಫಸ್ಟಿಗೆ ಹಾಕಿ ಅದನ್ನು 1 ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ದೆ. ಹಾಗೆಯೇ ಇವಾಗ ಉದ್ದಿನಬೇಳೆ ಹಾಕಿದ ಮೇಲೆ ಮತ್ತೆ 1 ನಿಮಿಷ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ಯಾವುದೇ ಬಿಳಿ ಅಕ್ಕಿನ ನೀವು ಹಾಕ್ಕೋಬಹುದು. ಸೊ ಇದನ್ನು ಹಾಕ್ಕೊಂಡು ಒಂದು 20 ಮೆಂತೆ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಮತ್ತೆ 1 ನಿಮಿಷ ನೀವು ರೋಸ್ಟ್ ಮಾಡ್ಕೋಬೇಕು. ಈ ಥರ ರೋಸ್ಟ್ ಮಾಡ್ಕೊಳ್ಳುವಾಗ ಅದರಿಂದ ಒಳ್ಳೆ ಒಂದು ಘಮ ಬರುತ್ತೆ. ಹಾಗೆಯೇ ಮೆಂತೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಇಲ್ಲಿ ಗಸಗಸೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಹಿಂಗು, ಇದ್ರ ಜೊತೆಗೆ ಒಂದು 6 ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಖಾರ ಕರೆಕ್ಟಾಗಿ ಆಗುತ್ತೆ, ನೀವು ಬ್ಯಾಡಗಿ ಮೆಣಸನ್ನೇ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಮತ್ತೆ ಒಂದು 2 ರಿಂದ 3 ನಿಮಿಷ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಒಂದು 2 ಮುಷ್ಟಿಯಷ್ಟು ಇಲ್ಲಿ ನಾನು ಕೊಬ್ಬರಿನ ಹಾಕ್ತಾಯಿದ್ದೀನಿ. ಯಾವ ಕಾರಣಕ್ಕೂ ತೆಂಗಿನ ತುರಿ ಸೇರಿಸ್ಕೋಬೇಡಿ. ತೆಂಗಿನ ತುರಿ ಸೇರಿಸ್ಕೊಂಡ್ರೆ ಟೇಸ್ಟ್ ಇರುತ್ತೆ, ಬಟ್ ಜಾಸ್ತಿ ದಿನ ನೀವು ಸ್ಟೋರ್ ಮಾಡೋಕ್ಕಾಗಲ್ಲ. ಇದನ್ನು 1 ವಾರ ಸ್ಟೋರ್ ಮಾಡಬೇಕು ಅಂದರೆ ನೀವು ಕೊಬ್ಬರಿ ಹಾಕಿನೇ ಇದನ್ನು ಮಾಡಬೇಕಾಗುತ್ತೆ. ಸೊ ಇವಾಗ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಅಕ್ಕಿ ಸೇರಿಸೋದ್ರಿಂದ ನಾವು ಪ್ರತಿ ಸಲ ಎಲ್ಲಾದರೂ ಬಿಸಿ ಮಾಡಿದರೂ ಕೂಡ ಅದು ಥಿಕ್ನೆಸ್ ಹಾಗೇ ಇರುತ್ತೆ, ಕ್ರೀಮಿ ಆಗಿನೇ ಇರುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡಿರೋವಂಥದ್ದು. ಸೊ ಇದೆಲ್ಲದೂ ಕೂಡ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಣ್ಣಗಾಗಕ್ಕೆ ನಾವು ಬಿಟ್ಟು ಆಮೇಲೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಪೈನಾಪಲ್ ತಗೊಳ್ಳುವಾಗ ನಾನೊಂದು 5 ಮುಷ್ಟಿಯಷ್ಟು ಕಟ್ ಮಾಡ್ಕೊಂಡು ಆದಮೇಲೆ ಒಂದು 5 ಮುಷ್ಟಿಯಷ್ಟು ಆಗಬೇಕು ಅಷ್ಟು ತಗೊಂಡಿದ್ದೀನಿ. ಕೆಲವು ಪೈನಾಪಲ್ ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ, ಅದಕ್ಕೋಸ್ಕರ ಮುಷ್ಟಿ ಲೆಕ್ಕದಲ್ಲಿ ನಾನು ಹೇಳಿದ್ದೀನಿ. ಇವಾಗ ಸೇಮ್ ಪ್ಯಾನಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಮತ್ತೆ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಇಲ್ಲಿ ಹಾಕ್ಕೊಂಡು ಸಾಸಿವೆ ಅದು ಚೆನ್ನಾಗಿ ಉಡಿಬೇಕು. ಈ ಸಾಸಿವೆ ಒಡೆದಾದ್ಮೇಲೆ ಇದಕ್ಕೆ 1 ಬ್ಯಾಡಗಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಪರಿಮಳ ಇರುತ್ತೆ. ಸೊ ಇವಾಗ ನಾನು ಅನಾನಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲದನ್ನು ಸೇರಿಸ್ಕೊಂಡು ಫ್ಲೇಮ್ನ ಲೋ ಇಟ್ಟಿದ್ದೀನಿ. ಲೋ ಇಟ್ಟು ಇದಕ್ಕೆ ಸ್ವಲ್ಪ ಇಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಇದ್ದರೂ ಹಾಕ್ಕೋಬಹುದು. ಇವಾಗ ಬೇಸಿಗೆ ಒಣಗೋಗಿರುತ್ತೆ, ಅದನ್ನು ಕೂಡ ಸೇರಿಸ್ಕೋಬಹುದು. ಉಪ್ಪು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಒಂದು 1/4 ಟೀ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೋಬೇಕು. ಇದೆಲ್ಲದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೀವು ಆ ಎಣ್ಣೆಯಲ್ಲೇ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋವಾಗ ಅದರದ್ದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅದು ಲೈಟಾಗಿ ಸಾಫ್ಟ್ ಆಗ್ತಾ ಬರುತ್ತೆ. ಇದು ಸಾಫ್ಟ್ ಆಗೋದು ತುಂಬಾ ಮುಖ್ಯ, ಬಟ್ ಫಸ್ಟ್ ನೀವು ಎಣ್ಣೆಯಲ್ಲಿ ಅದನ್ನು ಸಾಫ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ ನೋಡಿ, ಹುಣಸೆ ಹಣ್ಣಿನ ನೀರು ಏನಿದೆ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನ ನೀರನ್ನೆಲ್ಲ ಸೇರಿಸ್ಕೊಳ್ಳೋವಾಗ ಫ್ಲೇಮ್ನ ಯಾವ ಕಾರಣಕ್ಕೂ ನೀವು ಹೈ ಇಟ್ಕೋಬಾರ್ದು. ಹೈ ಇಟ್ಕೊಂಡ್ರೆ ಅದೆಲ್ಲ ಸುಟ್ಟಿದ ಸ್ಮೆಲ್ ಬರುತ್ತೆ, ಚೆನ್ನಾಗಿರೋದಿಲ್ಲ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಇಲ್ಲಿ ಬೆಲ್ಲದ ಪುಡಿನ ನಾನು ಹಾಕ್ತಾಯಿದ್ದೀನಿ. ನೀವು ಯಾವುದೇ ಬೆಲ್ಲನ ಹಾಕ್ಕೋಬಹುದು, ಆದರೆ ಆದಷ್ಟು ಬೆಲ್ಲ ಎಲ್ಲ ಪ್ರಿಫರ್ ಮಾಡುವಾಗ ಆರ್ಗ್ಯಾನಿಕ್ ಬೆಲ್ಲ ಪ್ರಿಫರ್ ಮಾಡಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಆ ಬೆಲ್ಲ ಕರಗೋ ತನಕ ನೀವು ಅದನ್ನು ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಲೋಟದಷ್ಟು ಇವಾಗ ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೇರಿಸ್ಕೊಂಡೆ, ಕಮ್ಮಿ ಆಯಿತು, ಮತ್ತೆ ಆ ಸ್ವಲ್ಪ ನೀರನ್ನು ನಾನು ಹಾಕ್ಕೊಂಡಿದ್ದೆ. ಇವಾಗ ನೋಡಿ, ಅದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನೀವು ಏನು ಮಾಡಬೇಕು ಅಂದರೆ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಅದು ಬೇಯಕ್ಕೆ ಬಿಡಬೇಕು. ಅಂದರೆ ಆ ಅನಾನಸ್ ಏನು ಹಾಕಿದ್ದೀರಾ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಹಾಗೆಯೇ ನಾನು ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಪೇಸ್ಟ್ ಯಾವ ಥರ ಆಗಬೇಕಂದ್ರೆ ನುಣ್ಣಗೆ ಪೇಸ್ಟ್ ಆಗಬೇಕು. ಆವಾಗಲೇ ನಿಮಗೆ ಆ ಕ್ರೀಮಿ ಟೆಕ್ಸ್ಚರ್ ಸಿಗೋದು, ಚೆನ್ನಾಗಿ ಕ್ರೀಮ್ ಆಗಿ ಆ ಗ್ರೇವಿ ಸಿಗುತ್ತೆ ನಿಮಗೆ. ಇವಾಗ ನೋಡಿ, ಆ ಅನಾನಸ್ ಚೆನ್ನಾಗಿ ಬೆಂದಿದೆ. ನಾನು ಫ್ಲೇಮ್ನ ತುಂಬ ಕಮ್ಮಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ಏನು ನಾವು ರುಬ್ಕೊಂಡಿದ್ದೀವಿ ಆ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ.
ಕೆಲವರು ಅದನ್ನು ನೀರು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದರೆ, ಇಲ್ಲಿ ಜಾಸ್ತಿ ನೀರಿದ್ದರೆ ನೀವು ಮತ್ತೆ ನೀರನ್ನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳು ಮಾಡಬಾರ್ದು, ಅದು ಗ್ರೇವಿ ಥಿಕ್ನೆಸ್ ಚೆನ್ನಾಗಿರಬೇಕು. ಸೊ ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ಮಾತ್ರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ, ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಕಸ್ಮಾತ್ ಎಲ್ಲಾದರೂ ನಿಮಗೆ ಇವಾಗಲೂ ಕೂಡ ಉಪ್ಪು ಬೇಕು ಅಂದರೆ ಅಥವಾ ಎಲ್ಲಾದರೂ ಬೆಲ್ಲ ಸ್ವಲ್ಪ ಸೇರಿಸ್ಕೋಬೇಕಂದ್ರೆ ಇಲ್ಲಿ ನೀವು ಸೇರಿಸ್ಕೋಬಹುದು, ಅಥವಾ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೋಬೇಕಂದ್ರೂ ಕೂಡ ಸೇರಿಸ್ಕೋಬಹುದು. ಇದರಲ್ಲಿ ಹುಳಿ ಮತ್ತು ಉಪ್ಪು ಹಾಗೆಯೇ ಖಾರ ಇದೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆದರೆ ಮಾತ್ರ ಇದರದ್ದು ರುಚಿ ತುಂಬ ಚೆನ್ನಾಗಿರುವಂಥದ್ದು. ಸೊ ಮುಚ್ಚಳ ಮುಚ್ಚಿ 5-6 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಿದೆ. ಇವಾಗ ಅದರದ್ದು ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಸೊ ಆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಅದು ಪಾಕ ಥರ ಬಂದಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಪೈನಾಪಲ್ ಗ್ರೇವಿ. ಸೊ ಈ ಗೊಜ್ಜನ್ನು ಒಂದು ಸಲ ಮನೆಯಲ್ಲಿ ಮರೆಯದೆ ಟ್ರೈ ಮಾಡಿ. ಮದುವೆ ಮನೆಯಲ್ಲೆಲ್ಲ ನೀವು ಪೈನಾಪಲ್ ಅನಾನಸ್ ಗೊಜ್ಜನ್ನು ತಿಂದಿದ್ರೆ ಮತ್ತೆ ಅದನ್ನು ಮನೇಲಿ ತಿಂದರೆ ನೀವು ಮದುವೆ ಮನೇಲಿ ತಿಂದಿದ್ದ ಅನುಭವ ನಿಮಗಾಗುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನನ್ನ ರೆಸಿಪಿಗಳು ಇಷ್ಟ ಆದರೆ ನನ್ನ ಪೇಜನ್ನು ಫಾಲೋ ಮಾಡೋದಕ್ಕೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೆಕ್ಸ್ಟು ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.